ಹರೇ ರಾಮ. ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಾಗರ್ಥಾವಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಚೇಟೀಭವನ್ನಿಖಿಲ ಖೇಟೀ ಕದಂಬವನವಾಟೀಷು ನಾಕಪಟಲಿ ಕೋಟೀರ ಚಾರುತರ ಕೋಟಿ ಮಣಿಕಿರಣ ಕೋಟಿ ಕರಂಬಿತ ಪದಾ ಪಾಟೀರ ಗಂಧಿಕುಚ ಶಾಟೀ ಕವಿತ್ವ ಪರಿಪಾಟೀ ಮಗಾಧಿಪ ಸುತಾ ಘೋಟಿ ಕುಲಾದಧಿಕ ದಾಟಿ ಮುದಾರ ಮುಖ ವಿಟೀರ ಸೇನತನುತಾಂ. ಕಾಳಿದಾಸಕೃತವಾದಂತಹ ಈ ಎರಡೂ ಪದ್ಯಗಳನ್ನು ಪಾರ್ವತೀ ಪರಮೇಶ್ವರರ ಸ್ಮರಣೆಗಾಗಿ ಇಲ್ಲಿ ಉಲ್ಲೇಖಿಸುತ್ತಾ, ಜಗತ್ತಿನ ತಾಯಿ ತಂದೆಗಳಾದ ಪಾರ್ವತೀ ಪರಮೇಶ್ವರರನ್ನು ವಾಗರ್ಥ ಸಂಪತ್ತಿಗಾಗಿ ನಮಸ್ಕರಿಸುತ್ತಾ, ನವರಾತ್ರಿಯ 5ನೆಯ ದಿನದ ವಿಶೇಷವನ್ನು ಅರುಹಲಿಕ್ಕೆ ಪ್ರಯತ್ನಿಸ್ತೇನೆ. ನವರಾತ್ರಿ ಎಂಬ ಶಬ್ದಕ್ಕೆ ವಿಶಿಷ್ಟವಾದಂತಹ ಹಲವಾರು ಅರ್ಥಗಳನ್ನು ಹೇಳಬಹುದು. ಆದರೆ ಈ ಸಂದರ್ಭದಲ್ಲಿ ನವದೇವಿಯರ ಅಥವಾ ನವದೇವಿಯರ ಅಂದರೆ ನವ ಅಂದರೆ 9, ನವ ಅಂತಂದರೆ ಹೊಸ, ಅಂದರೆ ಪ್ರತಿದಿನವೂ ಹೊಸ ಹೊಸ ದೇವಿಯರ ಅವತಾರವನ್ನು ನಾವು ವರ್ಣಿಸುತ್ತಾ ಹೋಗುವುದರಿಂದ ಇದು ನವದೇವಿಯರ ನವ ಆರಾಧನೆ ಎಂಬುದಾಗಿ ನಾವು ಭಾವಿಸಬಹುದು. ಆದ್ದರಿಂದ ಇದು ನವರಾತ್ರಿ. ನವ ಆರಾಧನೆ ಅಂದರೆ ದಿವಸದಲ್ಲಿಯೂ ನವ ರೀತಿಯಲ್ಲಿ ಹೊಸ ಹೊಸದಾದ ಬಗೆಯಲ್ಲಿ ಹೊಸ ಹೊಸ ಹೆಸರು, ಹೊಸ ಹೊಸ ರೂಪ, ಹೊಸ ಪದ್ಧತಿಗಳ ಮೂಲಕ ಇದನ್ನು ಆಚರಿಸುವುದರಿಂದ ಇದನ್ನು ನವಾರಾಧನೆ. ಅದರಿಂದ ನವದೇವಿಯರ ನವಾರಾಧನೆಯ ಮಧ್ಯಕಾಲದಲ್ಲಿ ನಾವು ಪಂಚಮ ದಿವಸದಲ್ಲಿ ಇವತ್ತು ಇದ್ದೇವೆ. ಈ ಪಂಚಮ ದಿವಸದ ವಿಶೇಷತೆ ಏನು ಎಂಬುದಾಗಿ ಯೋಚನೆ ಮಾಡಿದಾಗ, ಹಿರಿಯರು ಹೇಳಿದಂತೆ ಲಲಿತಾ ಪಂಚಮಿ ಎಂಬುದು ಬಹಳ ವಿಶೇಷವಾದಂತಹ ಒಂದು ಸಂದರ್ಭ. ನವರಾತ್ರಿಯ 5ನೆಯ ದಿನ ಈ ಲಲಿತಾ ಪಂಚಮಿ ಎಂಬಂತಹ ವ್ರತವನ್ನು ಆಚರಿಸುವಂತಹ ವ್ಯವಸ್ಥೆಯೂ ಇದೆ, ಪದ್ಧತಿಯೂ ಇದೆ. ಲಲಿತಾ ಪಂಚಮಿ ಎಂಬಂಥದ್ದು ಒಂದು ವಿಶಿಷ್ಟವಾದಂತಹ ಒಂದು ಕಥೆಯೂ ಹೌದು, ಆರಾಧನಾ ಕ್ರಮವೂ ಹೌದು. ಈ ಲಲಿತಾ ಪಂಚಮಿಯ 5ನೇ ದಿವಸ ಯಾಕೆ ಲಲಿತಾ ಪಂಚಮಿಯನ್ನು ನಾವು ಪೂಜಿಸಬೇಕು ಎಂಬುದಾಗಿ ಯೋಚಿಸಿದಾಗ, ನಮ್ಮ ಭಾರತದಲ್ಲಿ ನವರಾತ್ರಿಯಲ್ಲಿ ಅಥವಾ ನವರಾತ್ರಿ ಆಚರಣೆಯಲ್ಲಿ ಹಲವಾರು ಕ್ರಮಗಳಿವೆ. ಅದರಲ್ಲಿ ಇದೊಂದು ಕ್ರಮ ಬಹಳ ಎಲ್ಲ ಕಡೆ ನಾವು ಕಾಣಬಹುದಾದಂತಹ ಒಂದು ಕ್ರಮ. ಈ ರೀತಿಯಾಗಿ ಸೂತ್ರಿತವಾಗಿ ಶ್ಲೋಕಗಳ ರೂಪದಲ್ಲಿದೆ. ಹೇಗಪ್ಪ ಅಂತಂದರೆ, ಯೋಗ ನಿದ್ರಾ ದೇವಜಾತ ಮಹಿಷಾಸುರಮರ್ದಿನಿ ಶೈಲಜಾ ಲಲಿತಾ ವಾಥ ಧೂಮ್ರಃ ಚಂಡಮುಂಡಃ ರಕ್ತಬೀಜವಧಾ ದೇವಿ ನಿಶುಂಭ ಪ್ರಾಣಹಾರಿಣಿ ಶುಂಭದೈತ್ಯವಧೋದ್ಯುಕ್ತ ನವದುರ್ಗಾ ಇಹೋದಿತಾ ಎಂಬುದಾಗಿ ನವರಾತ್ರಿಯಲ್ಲಿ ನವದೇವಿಯರ ಆರಾಧನೆಯಲ್ಲಿ ಲಲಿತೆಯನ್ನೂ ಕೂಡ ಆರಾಧಿಸುವಂತಹ ಒಂದು ಕ್ರಮ ಇದೆ. ನವರಾತ್ರಿಯ 5ನೇ ದಿವಸ ಲಲಿತೆಯ ದಿನವಾದ್ದರಿಂದ ಲಲಿತಾ ಪಂಚಮಿ ಎಂಬುದಾಗಿ ಆ ಪಂಚಮಿಗೆ ಲಲಿತೆಯನ್ನು ಸೇರಿಸಿ ಹೇಳುವಂತಹ ಕ್ರಮ, ಲಲಿತೆಯ ಆರಾಧನೆಯನ್ನು ಸೇರಿಸಿ ಹೇಳುವಂತಹ ಕ್ರಮ ಬಹಳ ಹಿಂದಿನ ಕಾಲದಿಂದಲೂ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಪಂಚಮಿಗೂ ಈ ಲಲಿತೆಗೂ ಏನು ಸಂಬಂಧ ಅಂತ ನಾವು ಅವಲೋಕಿಸಿದಾಗ, ಈ ಲಲಿತಾ ಪಂಚಮಿ ಎಂಬ ಹೆಸರು ಬರಬೇಕಿದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಅದೇನಪ್ಪ ಅಂತಂದರೆ, ಈ ಲಲಿತೆಯ ಆವಿರ್ಭಾವವೇ ಪಂಚಮಿಯ ದಿನ ಆಗಿರುವಂಥದ್ದು. ಆದ್ದರಿಂದ ಲಲಿತಾ ಪಂಚಮಿ ಎಂಬುದು ಸೂಕ್ತವಾಗಿದೆ. ಅದೇ ರೀತಿ ಲಲಿತೆಯ ಆವಿರ್ಭಾವಕ್ಕಿಂತ ಮೊದಲು ಇವಳು ಮೂಲ ಪ್ರಕೃತಿಯ ಸ್ವರೂಪದಲ್ಲಿದ್ದಾಗ, ಆ ಮೂಲ ಪ್ರಕೃತಿಯ ಸ್ವರೂಪದಿಂದ ಈ ಭೂಮಿಗೆ ಅವತಾರವನ್ನು ಹೊಂದಬೇಕಿದ್ದರೆ ಅವಳು ಪಂಚಭೂತಗಳ ತನ್ಮಾತ್ರೆಗಳ ಸ್ವರೂಪದಲ್ಲಿ, ತನ್ಮಾತ್ರೆಗಳ ಹಾಗೂ ಪಂಚಭೂತಗಳ ಸ್ವರೂಪಿಣಿಯಾಗಿ ಅವುಗಳನ್ನು ಆಶ್ರಯಿಸಿ ಈ ಭೂಮಿಗೆ ಬಂದಳು. ಪೃಥಿವಿ ಅಪ್ತೇಜೋ ವಾಯು ಆಕಾಶಗಳೆಂಬ ಪಂಚಭೂತಗಳು ಇವಳಿಗೆ ಆಶ್ರಯವನ್ನು ನೀಡಿದ್ರಿಂದ, ಜೊತೆಗೆ ಇವಳು ಪಂಚಭೂತಗಳಿಗೂ ಆಶ್ರಯವನ್ನು ನೀಡುವುದರಿಂದ ಈ ಪಂಚ ಎಂಬ ಶಬ್ದದಿಂದ ಅವಳಿಗೆ ಬಹಳ ದೊಡ್ಡ ಸಂಬಂಧ ಇದೆ. ಆದ್ದರಿಂದ
ಲಲಿತಾ ಪಂಚಮಿ ಎಂಬುದಾಗಿ ಈ 5ನೆಯ ದಿನ ಲಲಿತಾ ದೇವಿಯನ್ನು ಆರಾಧಿಸುವಂತಹ ಕ್ರಮ ನಮ್ಮ ಭಾರತದಲ್ಲಿ ಅನುಷ್ಠಾನ ಪಥದಲ್ಲಿ ನಡೆದುಕೊಂಡು ಬಂದಿದೆ. ಈ ಲಲಿತೆಯ ವಿಶೇಷತೆ ಏನಪ್ಪ ಅಂತಂದರೆ, ಬಹಳ ವಿಸ್ತಾರವಾಗಿ ಲಲಿತಾದೇವಿಯ ಆರಾಧನೆಯನ್ನು ಹೇಳಬೇಕಿದ್ರೆ ವಿಶೇಷವಾಗಿ ಅವಳ ಸ್ವರೂಪವನ್ನು, ಅವಳ ಬಣ್ಣವನ್ನು, ಅವಳ ಅಲಂಕಾರವನ್ನು, ಅವಳ ಆಯುಧವನ್ನು, ಅವಳ ಸ್ವಭಾವವನ್ನು, ಅವಳ ಗುಣವನ್ನು ಎಲ್ಲವನ್ನೂ ಕೂಡ ವಿಶೇಷವಾಗಿ ಬೇರೆ ಬೇರೆ ಕಡೆ ವರ್ಣಿಸಿದ್ದಾರೆ. ಆದರೆ ಈ ಕಥೆಯ ಸ್ವರೂಪ ಪರಿಪೂರ್ಣವಾಗಿ ನಮಗೆ ಸಿಗುವಂಥದ್ದು ಕಾಳಿಕಾ ಪುರಾಣದಲ್ಲಿ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ. ಅಗಸ್ತ್ಯರು ಮತ್ತು ಹಯಗ್ರೀವರ ನಡುವಿನ ಸಂವಾದದಲ್ಲಿ ಲಲಿತೆಯ ಇಡೀ ಉಪಾಖ್ಯಾನವೇ ಅಲ್ಲಿ ಹರಿದು ಬಂದಿದೆ. ನಮ್ಮೆಲ್ಲರನ್ನ ಉದ್ಧರಿಸಲಿಕ್ಕಾಗಿ ಹಯಗ್ರೀವ ಮತ್ತು ಅಗಸ್ತ್ಯರ ನಡುವೆ ನಡೆದಂತಹ ಏನು ಸಂವಾದವಿದೆ ಅದು ಬ್ರಹ್ಮಾಂಡ ಪುರಾಣದಲ್ಲಿ ವಿಸ್ತೃತವಾಗಿ ನಮಗೆ ಕೇಳಿಬರುವಂಥದ್ದು. ಲಲಿತಾ ಎಂಬ ಶಬ್ದದ ಅರ್ಥವನ್ನು ನಾವು ಮೊದಲು ತಿಳ್ಕೋಬೇಕು. ನಮ್ಮ ಪರಂಪರೆಯಲ್ಲಿ ಒಂದು ಶಬ್ದದ ಅರ್ಥವನ್ನು ತಿಳಿದುಕೊಳ್ಳುವಂತಹ ಕ್ರಮ, ಆಮೇಲೆ ಅರ್ಥದ ಅರ್ಥವನ್ನು ತಿಳಿದುಕೊಳ್ಳುವಂತಹ ಕ್ರಮ, ಇದನ್ನು ಶಬ್ದ ಮರ್ಯಾದೆ ಮತ್ತು ಅರ್ಥ ಮರ್ಯಾದೆ ಎಂಬುದಾಗಿ ಹೇಳ್ತಾರೆ. ಲಲಿತಾ ಎಂಬ ಶಬ್ದ ಹೇಗೆ ಹುಟ್ಟಿತು ಅಂತಂದರೆ, ಲಲ ಈಪ್ಸಾಯಾಮ್ ಎಂಬಂಥ ಒಂದು ಧಾತು ಸಂಸ್ಕೃತದಲ್ಲಿದೆ. ಆ ಲಲ ಈಪ್ಸಾಯಾಮ್ ಎಂಬ ಧಾತುವಿಗೆ ಮತ್ತು ಲಲ್ಯತೆ ಈಪ್ಸ್ಯತೆ ಎಂಬುದಾಗಿ ಅದನ್ನು ಬಿಡಿಸಿದಾಗ ಲಲ್ಯತೆ ಈಪ್ಸ್ಯತೆ ಇತಿವಾ ಲಲಿತಾ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ವಿಶೇಷವಾಗಿ ಲಲಿತಾ ಎಂಬ ಪದದ ವ್ಯುತ್ಪತ್ತಿಯನ್ನು ಕಾಣಬಹುದು. ಅದೇ ರೀತಿ ಇನ್ನೊಂದು ಧಾತುವು ಕೂಡ ಇದೆ, ಲಡ್ ವಿಲಾಸೆ ಅಂತ ಒಂದು ಧಾತು ಇದೆ. ಆ ಲಟ್ ವಿಲಾಸೆಗೆ ಆ ಡಕಾರಕ್ಕೆ ಲಕಾರ ಆದೇಶವಾಗಿ ಬಂದು ಲಲಿತಾ ಎಂಬುದಾಗತ್ತೆ. ಇವೆರಡೂ ರೂಪದಲ್ಲಿಯೂ ಕೂಡ, ಅಂದರೆ ಲಲ ಇಪ್ಸಾಯಾಮ್ ಧಾತುವಿನಲ್ಲಾದರೂ ಇರ್ಬೋದು ಅಥವಾ ಲಟ್ ವಿಲಾಸೆ ಧಾತುವಿನಾದರೂ ಇರ್ಬೋದು, ಎರಡೂ ಧಾತುವಿನಲ್ಲಿಯೂ ಕೃತ ಪ್ರತ್ಯಯ ಬಂದು, ಕರ್ಮಣ್ಯರ್ಥದ ಕೃತ ಪ್ರತ್ಯಯ ಬಂದು ಲಲಿತಾ ಎಂಬ ರೂಪ ಸಿದ್ಧಿಯಾಗುತ್ತೆ. ಹಾಗಾದರೆ ಏನು ವಿಶೇಷ ಅಂತಂದರೆ, ಇದರ ವ್ಯುತ್ಪತ್ತಿಯನ್ನು ನೋಡಿದಾಗ ನಾವು ಲಾಲ್ಯತೆ ಅಥವಾ ಲಾಲಯತೆ ವಾತ್ಸಲ್ಯೇನ ಭಕ್ತಾನ್ ಪುತ್ರಾನ್ ಇತಿ ಲಲಿತಾ ಎಂಬುದಾಗಿ ಕರೀತಾರೆ. ಯಾವ ದೇವಿಯು ಭಕ್ತರನ್ನು ಪುತ್ರರಂತೆ ಅಥವಾ ಪುತ್ರರನ್ನು ಭಕ್ತರಂತೆ ಲಾಲನೆ ಮಾಡುತ್ತಾಳೋ, ಪ್ರೀತಿಯಿಂದ ಸಲಹುತ್ತಾಳೋ, ವಾತ್ಸಲ್ಯದಿಂದ ಸಾಕುತ್ತಾಳೋ ಅವಳು ಲಲಿತೆ ಎಂಬುದಾಗಿ ಆ ಶಬ್ದದಲ್ಲಿಯೇ ಆ ವಾತ್ಸಲ್ಯವನ್ನು, ಅವಳ ಸ್ನೇಹವನ್ನು, ಅವಳ ಸ್ನಿಗ್ಧತೆಯನ್ನು ನಾವು ಕಾಣಬಹುದಾಗಿದೆ. ಅವಳ ಸ್ವರೂಪ ಹೇಗಿದೆಯಪ್ಪ ಅಂದರೆ ಬಹಳ ಮನೋಹರವಾದಂತಹ ರೂಪ. ಅದಕ್ಕೆ ಅವಳಿಗೆ ಬಾಲಾ ತ್ರಿಪುರ ಸುಂದರಿ ಎಂಬುದಾಗಿ ಕರೀತಾರೆ. ಅಂದರೆ ತ್ರಿಪುರ ಸುಂದರಿಯನ್ನು, ತ್ರಿಪುರನ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳಿದೆ. 3 ಲೋಕವನ್ನು ಮೀರಿಸುವ ಸೌಂದರ್ಯ ಅವಳದ್ದಾಗಿತ್ತು ಎಂಬುದಾಗಿ ನಾವು ಸಾಮಾನ್ಯವಾದ ಅರ್ಥವನ್ನು ಗ್ರಹಿಸಬಹುದು. ಜೊತೆಗೆ ವಾತ್ಸಲ್ಯ ಅವಳ ವೈಶಿಷ್ಟ್ಯ. ಅವರ ಭಕ್ತರಿರಲಿ ಅಥವಾ ಅವಳ ಮೇಲೆ ಯುದ್ಧಕ್ಕೆ ಬಂದ ಶತ್ರುಗಳಿರಲಿ, ಅವರಲ್ಲಿಯೂ ಕೂಡ ತನ್ನ ವಾತ್ಸಲ್ಯದ ಧಾರೆಯನ್ನು ಹರಿಸಿದಂತಹಳು ಅವಳು. ಜೊತೆಗೆ ಲಲಿತಾ ಎಂಬ ಶಬ್ದದಲ್ಲಿ ಲಾಲಿತ್ಯ ಇದೆ, ಅದರಿಂದ ವಿಲಾಸ, ವೈಲಾಸ್ಯವೂ ಕೂಡ ಇದೆ. ಬಹಳ ಸೌಂದರ್ಯ, ಬಹಳ ವಿಲಾಸ ಅವಳ ಸ್ವರೂಪದಲ್ಲಿದೆ, ಬಹಳ ಸುಂದರವಾದಂತಹ ಸ್ವರೂಪ. ಒಳಗೂ ಹೊರಗೂ ಅಂದರೆ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಈ ವಿಲಾಸ ವಾತ್ಸಲ್ಯಗಳು ಲಲಿತೆಯಲ್ಲಿ ಕಾಣುವಂತಹದ್ದು. ನಾವು ಕಾಳಿಕಾ ಪುರಾಣದ ಪ್ರಕಾರ ಒಂದು ಕಥೆ ಬರುತ್ತದೆ. ಬ್ರಹ್ಮಾಂಡ ಪುರಾಣದಲ್ಲಿಯೂ ಕೂಡ ಈ ಕಥೆಯು ಅನುವರ್ತಿತವಾಗಿದೆ. ಲಲಿತೆಯ ಉದ್ಭವ ಹೇಗಾಯಿತು, ಲಲಿತೆಯ ಜನ್ಮ ಯಾಕಾಗಿ ಆಯಿತು ಎಂಬುದಾಗಿ ಬರುತ್ತೆ. ಹಿಂದೆ ಪರಮಶಿವನು ತಪೋನಿರತನಾಗಿದ್ದಾಗ ಕಾಮದೇವನು ಪರಶಿವನನ್ನ ತಪಸ್ಸಿನಿಂದ ವಿಮುಖಗೊಳಿಸಲಿಕ್ಕೋಸ್ಕರ ತೊಂದರೆಯನ್ನು ಕೊಡ್ತಾನೆ. ಆಗ ಪರಮಶಿವನು ತನ್ನ 3ನೇ ಕಣ್ಣನ್ನು ತೆರೆದು ಕಾಮನನ್ನು ಸುಟ್ಟು ಬೂದಿ ಮಾಡ್ತಾನೆ. ಈ ಸುಟ್ಟು ಬೂದಿಯಾದಂತಹ ಕಾಮನ ಮುಂದುವರೆದ ಕಥೆಯೇ ಲಲಿತಾದೇವಿಯ ಉದ್ಭವಕ್ಕೆ ಕಾರಣವಾಗಿರುವಂತಹ ಘಟನೆ. ಈಶ್ವರನು ಕಾಮದೇವನನ್ನು ಸುಟ್ಟ ನಂತರ ಯಾವ ಬೂದಿ ಉಳಿತೋ, ಭಸ್ಮ ಉಳಿದಿತ್ತೋ, ಆ ಭಸ್ಮವನ್ನು ಅಥವಾ ಬೂದಿಯನ್ನು ಒಬ್ಬ ಈಶ್ವರನ ಗಣನಾಯಕ, ಈಶ್ವರನ ಹಲವಾರು ಗಣಗಳಿದೆ, ಪ್ರಮಥಾದಿ ಗಣಗಳು, ಅದರಲ್ಲಿ ಒಂದು ಗಣದ ನಾಯಕನಾಗಿರುವಂತಹ ಚಿತ್ರಕರ್ಮ ಎಂಬಂತಹ ಗಣನಾಯಕ ಆ ಬೂದಿಯನ್ನು, ಅಂದರೆ ಕಾಮನ ಮನ್ಮಥನ ಬೂದಿಯನ್ನು ಪೂರ್ಣ ಸಂಗ್ರಹಿಸಿ ಅದನ್ನು ಒಂದು ಮನುಷ್ಯಾಕೃತಿಯನ್ನು ಕೊಡ್ತಾನೆ. ಆ ಮನುಷ್ಯಾಕೃತಿಯನ್ನು ಕೊಟ್ಟಿದ್ದನ್ನು ಶಿವನಿಗೆ ತೋರಿಸ್ತಾನೆ. ಶಿವನ ಒಂದು ನೋಟ ಮಾನುಷಾಕೃತಿಯ ಮೇಲೆ ಬಿದ್ದಾಗ, ಭಸ್ಮದ ಮಾನುಷಾಕೃತಿಯ ಮೇಲೆ ಬಿದ್ದಾಗ ಆ ಮಾನುಷಾಕೃತಿಗೆ ಜೀವ ಬರುತ್ತೆ. ಜೀವ ಬಂದು ಅದು ಬಹಳ ಒಂದು ಮಗು, ಅದು ಗಂಡು ಮಗು ಆಗಿರುತ್ತೆ. ಆ ಮಗು ಬಹಳ ವಿಶೇಷವಾದ ಚೈತನ್ಯಶೀಲವಾಗಿ ಕಾಣುತ್ತೆ. ಕೇವಲ ಪರಶಿವನ ನೋಟದಿಂದಲೇ ಒಂದು ವೈಶಿಷ್ಟ್ಯ ಆ
ಶಿಶುವಿನಲ್ಲಿ ಕಂಡುಬರುವಂಥದ್ದು. ಈ ಚಿತ್ರಕರ್ಮನು ತನ್ನದೇ ಮಗು ಎಂಬಂತಹ ಒಂದು ಪ್ರೀತಿಯಿಂದ ಆ ಮಗುವನ್ನು ಬೆಳೆಸುತ್ತಾ ಮುಂದೆ ಅವನಿಗೆ ರುದ್ರಾಧ್ಯಾಯ ಇತ್ಯಾದಿ ಮಂತ್ರಗಳನ್ನು ಅಧ್ಯಯನ ಮಾಡಿಸ್ತಾನೆ. ಶತರುದ್ರೀಯದ ಪಠಣದಿಂದ ಆ ಹುಡುಗನು ಪರಮಶಿವನ ಪರಮಪ್ರಸಾದಕ್ಕೆ ಪಾತ್ರನಾಗ್ತಾನೆ. ಶತರುದ್ರೀಯದ ಪಠಣದಿಂದ ಪ್ರತ್ಯಕ್ಷನಾದಂತಹ ಪರಮೇಶ್ವರ ಆ ಹುಡುಗನಿಗೆ 60,000 ವರ್ಷಗಳ ಕಾಲ ನಿರಂತರ ಚಕ್ರವರ್ತಿತ್ವವನ್ನು ಅನುಗ್ರಹಿಸ್ತಾನೆ. ಈ ಚಕ್ರವರ್ತಿತ್ವವನ್ನು ಅನುಗ್ರಹಿಸಿದ ತಕ್ಷಣವೇ, ಅದಕ್ಕಿಂತ ಮೊದಲು ಬಹಳ ಸೌಮ್ಯ ಸ್ವಭಾವದವನಾಗಿದ್ದಂಥವನು ಈ ಚಕ್ರವರ್ತಿತ್ವದ ಪ್ರಾಪ್ತಿ ಆಗ್ತಾ ಇದ್ದ ಹಾಗೇನೆ ತನ್ನ ಸ್ವಭಾವದಲ್ಲಿ ವಕ್ರತೆಯನ್ನು ಹೊಂದಿ ಬಹಳ ದುರ್ಗುಣಗಳಿಂದ ದುರ್ವ್ಯವಹಾರವನ್ನು ಆರಂಭಿಸ್ತಾನೆ. ಇದನ್ನು ನೋಡಿದಂತಹ ಬ್ರಹ್ಮ ಪರಮೇಶ್ವರನ ಈ ಅನುಗ್ರಹ ಹಾಗೂ ಈ ಮಗುವಿನ ಒಂದು ದುರ್ನಡತೆ ಇವನ್ನು ಗಮನಿಸಿದಂತಹ ಬ್ರಹ್ಮ ಭಂಡ ಎಂಬುದಾಗಿ ಆ ಹುಡುಗನನ್ನು ಕರೀತಾನೆ. ಮುಂದೆ ಅದೇ ಹೆಸರು ಅವನಿಗೆ ಶಾಶ್ವತವಾಗಿ ಭಂಡಾಸುರ ಎಂಬುದಾಗಿ ಅವನಿಗೆ ಹೆಸರು ಶಾಶ್ವತವಾಗಿ ಹೋಗುತ್ತೆ. ಈ ಭಂಡಾಸುರನು 60,000 ವರ್ಷಗಳ ಕಾಲ ತನ್ನ ಚಕ್ರವರ್ತಿತ್ವ ನಿರಾಬಾಧವಾಗಿರುತ್ತೆ ಎಂಬುದನ್ನು ಅರಿತುಕೊಂಡ ನಂತರ ಭೂಲೋಕದಲ್ಲಿದ್ದಂತಹ ಎಲ್ಲ ರಾಜ ಮಹಾರಾಜರನ್ನ, ಎಲ್ಲ ರೀತಿಯ ಚಕ್ರವರ್ತಿಗಳನ್ನು ಯುದ್ಧ ಮಾಡಿ ಸೋಲಿಸುತ್ತಾ ಅವರಿಗೆ ಸಂಕಷ್ಟಗಳನ್ನು ಒಡ್ಡುತ್ತಾ ಇನ್ನು ಭೂಲೋಕವಷ್ಟೇ ಅಲ್ಲ ಸ್ವರ್ಗಲೋಕವನ್ನು ಗೆಲ್ಲಬೇಕು ಎಂಬಂತಹ ಮಹತ್ವಾಕಾಂಕ್ಷೆಯಿಂದ ಸ್ವರ್ಗದ ಮೇಲೆ ಯುದ್ಧ ಮಾಡಲಿಕ್ಕೆ ಹೊರಡ್ತಾನೆ. ಭಯಭೀತರಾದಂತಹ ದೇವತೆಗಳು, ವಿಶೇಷವಾಗಿ ಇಂದ್ರ ದಿಕ್ಕು ಕಾಣದೆ ಭಂಡಾಸುರನನ್ನು ನಿಗ್ರಹಿಸಲು ದಾರಿ ಯಾವುದು ಎಂಬುದಾಗಿ ನಾರದರನ್ನು ಕೇಳಿದಾಗ ನಾರದರು ಹಿಮಾಲಯದ ಸಾನುವಿನಲ್ಲಿ, ಹಿಮಾಲಯದ ತಪ್ಪಲಿನಲ್ಲಿ ನೀನು ಒಂದು ಪರಾಶಕ್ತಿ ಯಾಗವನ್ನು ಮಾಡು, ಅದರಿಂದ ಒಂದು ವಿಶಿಷ್ಟವಾದಂತಹ ಚೈತನ್ಯ ಉದ್ಭವವಾಗಿ ಅದು ಈ ಭಂಡಾಸುರನ ವಧೆಗೆ ಕಾರಣವಾಗುವಂತಹ ದೇವಿ ಸ್ವರೂಪವನ್ನು ಪಡೆಯುತ್ತದೆ. ಆದ್ದರಿಂದ ನೀ ತ್ವರಿತವಾಗಿ ಪರಾಶಕ್ತಿ ಯಾಗವನ್ನು ಮಾಡು ಎಂಬುದಾಗಿ ಸೂಚಿಸ್ತಾರೆ. ಅವರ ಸೂಚನೆ ಪ್ರಕಾರ ಎಲ್ಲ ದೇವತೆಗಳು ಇಂದ್ರನನ್ನು ಮುಂದಿಟ್ಟುಕೊಂಡು ಹಿಮಾಲಯದ ತಪ್ಪಲಿನಲ್ಲಿ ಯಾಗವನ್ನು ಮಾಡಿ ಆ ಯಾಗದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ತೇಜಃಪುಂಜ, ಬಹಳ ಚೈತನ್ಯಶೀಲವಾದಂತಹ ಪರಮ ತೇಜಃಪುಂಜ ಒಂದು ಚಕ್ರದ ರೀತಿಯಲ್ಲಿ ತಿರುಗುತ್ತಾ ಯಜ್ಞದ ಕುಂಡದಿಂದ ಮೇಲೆ ಉದ್ಭವವಾಗಿ ಬರುತ್ತೆ. ಹಾಗೆ ಚಕ್ರಾಕಾರವಾಗಿ ಉದ್ಭವಿಸಿ ಬಂದಂತಹ ಆ ತೇಜಃಪುಂಜವೇ ಲಲಿತಾ ತ್ರಿಪುರ ಸುಂದರಿ ಎಂಬುದಾಗಿ ಕರೀತಾರೆ. ಆ ತೇಜಃಪುಂಜ ಅಗ್ನಿಯ ಸ್ವರೂಪಳಾಗಿದ್ದವಳು ಅಲ್ಲಿಂದ ದೇವಿಯ ಸ್ವರೂಪವನ್ನು ಹೊಂದಿ ಎಲ್ಲ ದೇವತೆಗಳ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಿದ್ಧವಾಗಿ ನಿಲ್ತಾಳೆ. ಅವಳ ಆವಿರ್ಭಾವವಾದ ತಕ್ಷಣ ದೇವತೆಗಳು ಅವಳನ್ನು ಸ್ತೋತ್ರ ಮಾಡಲಿಕ್ಕೆ ತೊಡಗ್ತಾರೆ. ಲಲಿತಾ ಸ್ತವರಾಜ ಎಂಬುದಾಗಿ ಲಲಿತಾ ಉಪಾಖ್ಯಾನದಲ್ಲಿಯೇ ಹಲವಾರು ಲಲಿತಾ ಸಹಸ್ರನಾಮ ಇರಬಹುದು, ಲಲಿತಾ ಪಂಚಕ ಇರ್ಬೋದು, ಈ ರೀತಿ ಹಲವಾರು ಸ್ತುತಿಗಳು ಲಲಿತೆಯನ್ನು ಹೊಗಳುವಂತಹ ಸ್ತುತಿಗಳಿವೆ. ಈ ದೇವತೆಗಳು ಮಾಡಿದಂತಹ ಸ್ತುತಿ ಬಹಳ ವಿಶೇಷವಾದದ್ದು. ಅವಳ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆ ಲಲಿತೆಯ ಬಾಹ್ಯ ಮತ್ತು ಅಂತರಂಗಗಳು ಹೇಗಿದ್ದವು, ಅಂತರಂಗ ಬಹಿರಂಗಗಳು ಹೇಗಿದ್ದವು ಅಂತ ನಮಗೆ ಅವರ ಆ ಸ್ತುತಿಯಲ್ಲಿ ಅವಳ ವರ್ಣನೆ ಕಂಡು ಬರುವಂಥದ್ದು. ಅವಳು ಶೋಣಿತಾಪುರ ಎಂಬಂತಹ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ದಂತಹ ಭಂಡಾಸುರನ ವಧೆಗೆ ಎಂಬುದಾಗಿ ಹುಟ್ಟಿದ್ದರೂ ಕೂಡ, ಹುಟ್ಟುವಾಗ ಅಗ್ನಿಯಲ್ಲಿ ಹುಟ್ಟಿದ್ದರೂ ಕೂಡ ಅವಳ ಸ್ವಭಾವ ಶಾಂತವಾಗಿದ್ದಾಗಿತ್ತು. ಪರಮ ಶಾಂತ ಸ್ವಭಾವ, ಹೊರಗಿನಿಂದಲೂ ಪರಮ ಸೌಂದರ್ಯ, ಅಪರೂಪದ ಸಂಯೋಗ ಅವಳ ಅಂತರಂಗ ಮತ್ತು ಬಹಿರಂಗದಲ್ಲಿತ್ತು ಎಂಬುದಾಗಿ ನಾವು ಕಾಣಬಹುದು. ಅವಳ ಬಣ್ಣ ದಾಸವಾಳದ ಬಣ್ಣ, ಅವಳ ಸೀರೆ ದಾಳಿಂಬೆ ಹಣ್ಣಿನ ಬಣ್ಣದ ಸೀರೆಯಾಗಿತ್ತು ಎಂಬುದಾಗಿ ವರ್ಣನೆ ಬರುವಂಥದ್ದು. 4 ಕೈಗಳು, ಚತುರ್ಭುಜೆಯವಳು. 4 ಕೈಗಳಲ್ಲಿ ಒಂದು ಕೈಯಲ್ಲಿ ಪಾಶ, ಇನ್ನೊಂದರಲ್ಲಿ ಅಂಕುಶ, ಮತ್ತೊಂದು ಕೈಯಲ್ಲಿ ವಿಶೇಷವಾಗಿ ಕೋದಂಡ, ಇಕ್ಷು ಕೋದಂಡ ಎಂಬುದಾಗಿ ಹೇಳ್ತಾರೆ. ಇಕ್ಷು ಅಂತಂದರೆ ಕಬ್ಬು, ಆ ಕಬ್ಬನ್ನೇ ಕೋದಂಡವಾಗಿ ಅಂದರೆ ಬಿಲ್ಲನ್ನಾಗಿ ಹಿಡಿದಿದ್ಲವಳು. ಅದು ಬಹಳ ವಿಶೇಷವಾದದ್ದು. ಯಾಕೆಂದರೆ ಕೋದಂಡವನ್ನು ನಾವೆಲ್ಲರೂ ಅಂದರೆ ಬಿಲ್ಲನ್ನು ಯುದ್ಧಕ್ಕಾಗಿ ನಾವು ಬಳಸ್ತೇವೆ, ವಿಶೇಷವಾದ ಬಿಲ್ಲನ್ನೇ ಯುದ್ಧದಲ್ಲಿ ಬಳಸುವಂಥದ್ದು. ಆದರೆ ಇವಳು ಸಾಮಾನ್ಯವಾಗಿ ಸಾಮಾನ್ಯ ಜನರು ಆಸ್ವಾದಿಸುವಂತಹ ಕಬ್ಬನ್ನು ಬಿಲ್ಲನ್ನಾಗಿ ಮಾರ್ಪಡಿಸಿ ಯುದ್ಧವನ್ನು ಮಾಡಿದ್ಳು. ಅವಳ ಬಾಣ ಯಾವುದಪ್ಪ ಅಂತಂದರೆ ಪುಷ್ಪ ಬಾಣಗಳು. ಅವಳ ಪಂಚತನ್ಮಾತ್ರ ಸಹಾಯಕಾಹ ಭಂಡಾಸುರ ವಧೋದ್ಯುಕ್ತ ಎಂಬುದಾಗಿ ಹೇಳ್ತಾರೆ. ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ಅಂತ ಉದ್ಯುಕ್ತಳಾಗಿದ್ದರೂ ಕೂಡ ಅವಳ ಕೈಯಲ್ಲಿದ್ದಿದ್ದು ಯಾವುದೋ ಬಹಳ ಹರಿತವಾದ ಬಾಣಗಳಲ್ಲ, ಪುಷ್ಪ ಬಾಣಗಳು.
ಇದರಲ್ಲಿ ನಾವು ಒಂದು ವಿಶೇಷವನ್ನು ಕಾಣಬಹುದು. ಏನಪ್ಪ ಅಂತಂದರೆ ಅವಳ ವಾತ್ಸಲ್ಯ ಎಷ್ಟಿತ್ತು ಅಂತ. ಭಂಡಾಸುರನು ಯುದ್ಧದಲ್ಲಿ ಅವಳಿಗೆ ಶತ್ರು ಹೌದು, ಆದರೆ ಯಾವುದೋ ಒಂದು ಪರಮ ತೇಜಃಪುಂಜವಾದಂತಹ ಬಿಲ್ಲನ್ನು ಹಿಡಿದು ಪರಮ ತೀಕ್ಷ್ಣವಾದಂತಹ ಬಾಣವನ್ನು ಹಿಡಿದು ಯುದ್ಧವನ್ನು ಮಾಡಲಿಲ್ಲ ಅವಳು. ಭಂಡಾಸುರನು ಕೂಡ ಒಬ್ಬ ಭಕ್ತನಂತೆ, ಒಬ್ಬ ಪುತ್ರನಂತೆ ಎಂಬುದಾಗಿ ಭಾವಿಸಿ ಆ ಕಬ್ಬನ್ನೇ ಕೋದಂಡವನ್ನಾಗಿ ಬಿಲ್ಲನ್ನಾಗಿ ಬಳಸಿ ಭಂಡಾಸುರನಿಗೂ ಆಘಾತವಾಗದಂತೆ ಕೇವಲ ಪುಷ್ಪ ಬಾಣಗಳಿಂದ ಅವನನ್ನು ಯುದ್ಧದಲ್ಲಿ ಸೋಲಿಸುತ್ತಾಳೆ, ಸಾಯಿಸ್ತಾಳೆ. ಇದರಲ್ಲಿ ನಮಗೆ ತಿಳ್ಕೊಳ್ಳೋದೇನಪ್ಪ ಅಂತಂದರೆ ಶತ್ರುವನ್ನು ನಾಶ ಮಾಡುವುದು ಮುಖ್ಯ ಅಲ್ಲ. ಲಲಿತಾದೇವಿಯ ಸ್ವಭಾವ ಏನಪ್ಪ ಅಂದರೆ ಅವನೊಳಗಿನ ಶತ್ರುತ್ವವನ್ನು, ಅವನೊಳಗಿನ ದ್ವೇಷ ಭಾವನೆಯನ್ನು, ದುರ್ಗುಣಗಳನ್ನು ನಾಶ ಮಾಡಬೇಕು ಎಂಬುದು ಅವಳ ಒಟ್ಟಾರೆಯ ಆಯುಧಗಳು, ಅವಳ ಶಸ್ತ್ರಗಳು, ಆ ಶಸ್ತ್ರಗಳ ಪ್ರಯೋಗದಿಂದ ನಾವು ತಿಳಿಯಬಹುದಾದಂತಹ ಒಂದು ವಿಶೇಷತೆ. ಈ ರೀತಿ 4 ಕೈಗಳಲ್ಲಿ ಪಾಶ, ಅಂಕುಶ, ಕಬ್ಬು ಅಂದರೆ ಇಕ್ಷುಕೋದಂಡ ಎಂಬುದಾಗಿ ಕರೀತಾರೆ, ಮತ್ತು ಪುಷ್ಪ ಬಾಣಗಳು, ಇದನ್ನು ಹಿಡಿದಿರುವಂತಹ ಆ ಲಲಿತಾದೇವಿಯು ದಶಮಹಾವಿದ್ಯಾ ಎಂಬುದಾಗಿ ಪ್ರಸಿದ್ಧ. ಅಂದರೆ ಈ ದಶಮಹಾವಿದ್ಯೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ವಿದ್ಯೆಯನ್ನು ಸಿದ್ಧಿಸಿಕೊಳ್ಳಬೇಕು ಅಂದರೆ ಇವಳ ಅನುಗ್ರಹ ಬೇಕು ಎಂಬುದಾಗಿ ಕರೀತಾರೆ. ಜೊತೆಗೆ ಇವಳಿಗೆ ಷೋಡಶಿ ಎಂಬುದಾಗಿ ಹೆಸರಿದೆ. ಷೋಡಶ ಗುಣಗಳಿಂದ ಪರಿಪೂರ್ಣಳಾದವಳು ಇವಳು ಎಂಬ ಕಾರಣಕ್ಕಾಗಿ ಇವಳನ್ನು ಷೋಡಶ ಕಲಾ ಅಥವಾ ಷೋಡಶಿ, ನಿತ್ಯ ಷೋಡಶಿಕಾ ಅಂತ ಕರೀತಾರೆ. ಅಂದರೆ ಈ ಪರಿಪೂರ್ಣವಾದ 16 ಕಲೆಗಳನ್ನು ಉಳ್ಳವಳು ಎಂಬುದಾಗಿ ಒಂದರ್ಥ. ಆದರೆ ಯಾವಾಗಲೂ ಕೂಡ 16ರ ತರುಣಿಯಂತೆ ಕಾಣುವವಳು, ಅಷ್ಟು ಸೌಂದರ್ಯವತಿ ಎಂಬ ಕಾರಣಕ್ಕಾಗಿ ಇವಳಿಗೆ ಷೋಡಶಿ ಎಂಬುದಾಗಿಯೂ ಕೂಡ ಹೆಸರಿರುವಂಥದ್ದು. ಆದ್ದರಿಂದ ಈ ಲಲಿತೆಯ ಅನುಗ್ರಹದಿಂದ ದೇವತೆಗಳು ಭಂಡಾಸುರನನ್ನು ಸಂಹಾರಗೈದು ಆ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹವನ್ನು ಪಡಿತಾರೆ. ಈ ಲಲಿತಾದೇವಿಯು ಮುಂದೆ ಪರಮೇಶ್ವರನನ್ನೇ ವಿವಾಹವಾಗುತ್ತಾಳೆ ಎಂಬ ಕಥೆಯೂ ಕೂಡ ಮುಂದೆ ಬರುವಂಥದ್ದು. ಈ ರೀತಿ ಇನ್ನೊಂದು ವಿಚಾರ ಇಲ್ಲಿ ಏನಪ್ಪ ಅಂತಂದರೆ ಲಲಿತೆಯ ಆರಾಧನೆಯನ್ನು ನಾವು ಯಾಕೆ ಮಾಡಬೇಕು ಅಂತಂದರೆ ಅದು ಬಹಳ ಪ್ರಸ್ತುತವಾದಂತಹ ವಿಚಾರ. ಇಲ್ಲಿ ನಾವು ಲಲಿತೆಯ ಆಯುಧ, ಲಲಿತೆಯ ಅಂತರಂಗ ಬಹಿರಂಗಗಳನ್ನು ನೋಡಿದಾಗ ನಮಗೆ ತಿಳ್ಕೊಳ್ಳಬೇಕಾಗಿರುವಂಥ ಒಂದು ವಿಷಯ ಏನಪ್ಪ ಅಂತಂದರೆ ಅಂತರಂಗದ ಸೌಂದರ್ಯ, ಬಾಹ್ಯ ಸೌಂದರ್ಯವು ಎಷ್ಟು ಮುಖ್ಯವೋ, ಅಂದರೆ ಬಹಿರಂಗದ ದೇಹಾದಿ ಸೌಂದರ್ಯವು ಎಷ್ಟು ಮುಖ್ಯವೋ ಅಂತರಂಗದ ಸೌಂದರ್ಯವು ಅಷ್ಟೇ ಮುಖ್ಯ, ಅಂತರಂಗದ ಸದ್ಗುಣವೂ ಅಷ್ಟೇ ಮುಖ್ಯ ಎಂಬುದು ತಿಳಿದು ಬರುವಂಥದ್ದು. ಅಂದರೆ ನಾವು ಸಾಮಾನ್ಯವಾಗಿ ಈ ಭಂಡಾಸುರನ ರೀತಿಯಲ್ಲಿ ಕೇವಲ ಒಂದು ಅಧಿಕಾರ ಸಿಕ್ಕ ತಕ್ಷಣ ಅಥವಾ ಒಂದು ಪದವಿ ಸಿಕ್ಕ ತಕ್ಷಣ, ಒಂದು ಏನೇ ಒಂದು ಸಮಾಜದಲ್ಲಿ ಒಂದು ಗೌರವ ಸಿಕ್ಕಿದ ತಕ್ಷಣ ನಾವು ದಾರಿ ತಪ್ಪುವ ಸಾಧ್ಯತೆ ಜಾಸ್ತಿ. ಈ ದಾರಿ ತಪ್ಪಿದ ಮಕ್ಕಳನ್ನು ತನ್ನ ಪುತ್ರರಂತೆ ಸರಿ ದಾರಿಗೆ ತರಲಿಕ್ಕೆ ಲಲಿತೆಯ ಅನುಗ್ರಹ ಬೇಕು. ಆದ್ದರಿಂದ ಲಲಿತೆಯನ್ನು ಆರಾಧನೆ ಮಾಡಿದ್ರೆ ಬಹಳ ಬೇಗ ಪ್ರಸಾದ ಸಿದ್ಧಿ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಲಲಿತಾ ಕ್ಷಿಪ್ರ ಪ್ರಸಾದಿನಿ ಅಥವಾ ಲಲಿತಾ ಶುಪ್ರಸಾದಿನಿ ಎಂಬುದಾಗಿ ಮಾತಿದೆ. ಲಲಿತಾದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ, ಯಾರು ಅವಳ ಅನುಷ್ಠಾನವನ್ನು ಮಾಡ್ತಾರೋ ಅವರಿಗೆ ಅತ್ಯಂತ ಬೇಗದಲ್ಲಿ ಒಳ್ಳೆಯ ಫಲಗಳು ಸಿಗುತ್ತೆ. ಬೇರೆ ದೇವತೆಗಳಿಗಿಂತ ಅತ್ಯಂತ ಕ್ಷಿಪ್ರವಾಗಿ ಪ್ರಸಾದವನ್ನು ಕೊಡುವಂಥವಳು ಲಲಿತಾ ಎಂಬುದಾಗಿ ಹೇಳ್ತಾರೆ. ಅದರಿಂದ ಲಲಿತಾದೇವಿಯ ಸ್ತವಗಳಂತೂ ಬಹಳಷ್ಟಿದೆ. ಸ್ತೋತ್ರಗಳಿರ್ಬೋದು. ಆದಿಶಂಕರಾಚಾರ್ಯರು ಬರೆದಿರುವಂತಹ ಲಲಿತಾ ಪಂಚಕಂ ಬಹಳ ಪ್ರಸಿದ್ಧವಾದಂಥದ್ದು. ಪ್ರಾತಃ ಸ್ಮರಾಮಿ ಎಂಬುದಾಗಿ ಆರಂಭವಾದಂತಹ ಪದ್ಯ ಪಂಚಕದಲ್ಲಿ ಲಲಿತೆಯನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅದೇ ರೀತಿ ಲಲಿತಾ ಸ್ತವರಾಜ ಇರ್ಬೋದು, ಲಲಿತಾ ತ್ರಿಶತಿ ಇರ್ಬೋದು, ಅಥವಾ ಲಲಿತಾ ಸಹಸ್ರನಾಮ ಇರ್ಬೋದು. ಪ್ರತಿಯೊಂದು ಕೂಡ ಲಲಿತೆಯ ಅನುಗ್ರಹವನ್ನು ಪಡೆಯಲಿಕ್ಕಿರುವಂತಹ ನಾನಾ ಮಾರ್ಗಗಳು. ವಿಶೇಷವಾಗಿ ನವರಾತ್ರಿಯ ಪಂಚಮ ದಿನದಲ್ಲಿ, 5ನೇ ದಿನದಲ್ಲಿ ಪಂಚತ್ವದಿಂದ ವಿಮುಕ್ತಿಯಾಗಲಿಕ್ಕೆ ನಾವು ಲಲಿತೆಯ ಆರಾಧನೆಯನ್ನು ಮಾಡಬೇಕು. ಲಲಿತಾ ಪಂಚಮಿಯು ನಮ್ಮ ಪಂಚತ್ವದ ನಿವಾರಣೆಗಾಗಿರುವಂಥದ್ದು. ಪಂಚತ್ವ ಅಂದರೆ ಏನು ಅಂತಂದರೆ ಮರಣಕ್ಕೆ ಪಂಚತ್ವ ಎಂಬುದಾಗಿ ಕರೀತಾರೆ. ಇದೇನು ಈ ರೀತಿ ಹೇಳ್ತಾ ಇದ್ದೀರಿ? ಹುಟ್ಟಿದವರೆಲ್ಲರೂ ಮರಣವನ್ನು ಹೊಂದಲೇಬೇಕು. ಜಾತಸ್ಯ ಮರಣಂ ಧ್ರುವಂ ಎಂಬುದು ನಿಶ್ಚಿತವಾದ ಮೇಲೆ ಮತ್ತೆ ಮರಣವನ್ನೇ ಪಡೆದಿರಲಿಕ್ಕೆ ಲಲಿತೆ ಅನುಗ್ರಹ ಸಿಗುತ್ತದೆಯೇ ಎಂಬುದಾಗಿ ಭಾವಿಸುವ ಅಗತ್ಯ ಇಲ್ಲ. ಇದರ ಅರ್ಥ ಪಂಚತ್ವದಿಂದ ಪಾರಾಗಲಿಕ್ಕೆ ಅಂತಂದರೆ, ಮರಣದಿಂದ ಪಾರಾಗೋದಂದ್ರೆ ಏನಪ್ಪ ಅಂದರೆ ಮುಕ್ತಿಯನ್ನು ಪಡೆಯುವಂಥದ್ದು ಅಂತ. ಅಂದರೆ ಈ ಜನನ ಮರಣಗಳೆಂಬ ಚಕ್ರದಲ್ಲಿ ಸದಾ ನಾವು ತಿರುಗ್ತಾ ಇರ್ತೇವೆ. ಪಾಪ ಪುಣ್ಯಗಳನ್ನು ಮಾಡ್ತೇವೆ. ಪುಣ್ಯ ಕಡಿಮೆ ಆದ ಮೇಲೆ ಪುನಃ ಭೂಮಿಗೆ ಬರ್ತೇವೆ. ಪಾಪ ಕಾರ್ಯಗಳನ್ನು ಮಾಡ್ತೇವೆ. ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟುತ್ತೇವೆ. ಈ ರೀತಿ ಜನನ ಮರಣ ಎಂಬಂಥದ್ದು ನಿರಂತರವಾದ ಚಕ್ರ. ಈ ಚಕ್ರದಿಂದ ಪಾರಾಗಿ, ಅಂದರೆ ಈ ಪಂಚತ್ವ ಅಂದರೆ ಮರಣ, ಈ ಮರಣದಿಂದ ಪಾರಾಗಲಿಕ್ಕೆ ಲಲಿತಾ ಪಂಚಮಿಯ ಆರಾಧನೆ ಬಹಳ ಪ್ರಶಸ್ತವಾದದ್ದು. ಒಂದು. ಎರಡನೇದು, ನಮ್ಮಲ್ಲಿರುವಂಥ ದೌಷ್ಟ್ಯ ಸ್ವಭಾವವನ್ನು
ನಮ್ಮಲ್ಲಿರುವಂತಹ ದುರಹಂಕಾರವನ್ನು, ನಮ್ಮಲ್ಲಿ ಇರುವಂತಹ ಗರ್ವವನ್ನು ಕಳೆದುಕೊಂಡು ಸತ್ತು ಪ್ರಜೆಗಳಾಗಿ ಬಾಳಬೇಕು ಅಂತಂದರೆ ಲಲಿತೆಯ ಅನುಗ್ರಹ ಬೇಕು. ನಾವು ದಾರಿ ತಪ್ಪಿದ್ದರೂ ಸಹ ಅಥವಾ ದಾರಿ ಕಾಣದಾಗಿದ್ದರೂ ಸಹ ಲಲಿತೆ ನಮಗೆ ದಾರಿಯನ್ನು ತೋರಿಸುವಂತಹ ಒಂದು ವಿಶೇಷವಾದಂತಹ ಬೆಳಕು. ಈ ಲಲಿತೆಯ ಅವತಾರ ಕಾಂಚಿಯಲ್ಲಿ ಆಯಿತು ಎಂಬುದಾಗಿ ಹೇಳ್ತಾರೆ. ಕಾಂಚಿ ಅಂತಂದರೆ ಬೆಳಕನ್ನು ನೀಡುವಂತಹ ನಗರಿ ಅಂತ, ನಗರೇಶು ಕಾಂಚಿ ಎಂಬುದಾಗಿ ಹೇಳ್ತಾರೆ. ಯಾಕೆ ಕಾಂಚಿಗೆ ಆ ಬೆಳಕು ಬಂತು, ಶೋಭೆ ಬಂತು ಅಂದರೆ ಈ ಲಲಿತೆಯ ಆರಾಧನೆಯಿಂದಲೇ. ರಾಜರಾಜೇಶ್ವರಿ ಎಂಬುದಾಗಿ ಕರೀತಾರೆ, ಲಲಿತಾ ತ್ರಿಪುರ ಸುಂದರಿ ಅಂತ ಕರೀತಾರೆ, ಬಾಲಾ ತ್ರಿಪುರ ಸುಂದರಿ ಎಂಬುದಾಗಿ ಕರೀತಾರೆ. ಈ ರೀತಿ ಹಲವಾರು ಹೆಸರುಗಳಿದ್ರೂ ಕೂಡ ಅವಳ ತತ್ವ ಒಂದೇ. ಜ್ಞಾನದ ಬೆಳಕು ಇರಬಹುದು, ಅಥವಾ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಾದಂತಹ ಸದ್ಗುಣಗಳ ಬೆಳಕಿರಬಹುದು. ಇವೆಲ್ಲವೂ ಕೂಡ ಲಲಿತೆಯಿಂದ ಸಿಗುವಂಥದ್ದು. ಯಾಕೆಂದರೆ ಸ್ವತಃ ಅವಳೇ ಬೆಳಕಿನಿಂದ ಬಂದವಳು, ಅಗ್ನಿಯಿಂದ ಹುಟ್ಟಿದವಳಾದ್ದರಿಂದ ಆ ರೀತಿ ಬೆಳಕನ್ನು ನೀಡುವಂಥವಳು, ನಮ್ಮ ಜೀವನಕ್ಕೆ ಬೆಳಕಾಗುವಂಥವಳು ಲಲಿತೆ. ಒಟ್ಟಾರೆ ಅಗ್ನಿಯಲ್ಲಿ ಹುಟ್ಟಿದ್ದರೂ ಸಹ ಅವಳು ಅಗ್ನಿಯಷ್ಟು ಬಿಸಿಯನ್ನು ಜೀವನದಲ್ಲಿ ಇಟ್ಟುಕೊಳ್ಳದೆ ಬಹಳ ತಾಳ್ಮೆಯನ್ನು ವಹಿಸಿ ಎಲ್ಲ ದೇವತೆಗಳ ಅನುಗ್ರಹವನ್ನು ಮಾಡಿದಳು, ಎಲ್ಲ ದೇವತೆಗಳಿಗೂ ಅನುಗ್ರಹವನ್ನು ಮಾಡಿದಳು. ಜೊತೆಗೆ ನಮ್ಮಂತಹ ಈಗಿನ ಕಾಲದಲ್ಲಿ ಸಾಮಾನ್ಯ ಭಕ್ತರಿಗೂ ಕೂಡ ಕ್ಷಿಪ್ರವಾಗಿ ಆಶುವಾಗಿ ಪ್ರಸಾದವನ್ನು ಕೊಡುವಂಥವಳು ಲಲಿತೆಯಾಗಿರೋದ್ರಿಂದ ಈ ಲಲಿತೆಯ ಆರಾಧನೆಯನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕು. ಯಾಕೆಂದರೆ ಈ ನವರಾತ್ರಿಯಲ್ಲಿ ಎಲ್ಲ ದೇವತೆಗಳಿಗಿಂತಲೂ ಮೊಟ್ಟ ಮೊದಲು ನಮಗೆ ಪ್ರಸಾದ ಸಿಗುವಂಥದ್ದು ಲಲಿತೆಯಿಂದ. ಆದ್ದರಿಂದ ಜೀವನದಲ್ಲಿ ಲಾಲಿತ್ಯವನ್ನು ಪಡಿಬೇಕು. ನಾವು ಜೀವನದಲ್ಲಿ ಬರೀ ವೈಪರೀತ್ಯದಲ್ಲಿ ವಿಪರ್ಯಾಸದಲ್ಲಿ ನಾವು ಬದುಕ್ತಾ ಇರ್ತೇವೆ. ಲಾಲಿತ್ಯ ಬೇಕು, ಸೌಮನಸ್ಯ ಬೇಕು, ಸಜ್ಜನರ ಸಹವಾಸ ಬೇಕು. ನಮ್ಮಲ್ಲಿರುವಂತಹ ಶತ್ರುತ್ವ, ದುಷ್ಟತೆ ಇತ್ಯಾದಿ ಎಲ್ಲ ಭಾವನೆಗಳು ಕರಗಿ ನೀರಾಗಿ ಹೋಗಬೇಕು ಅಂದರೆ ಲಲಿತೆಯ ವಾತ್ಸಲ್ಯ ನಮಗೆ ಬೇಕು. ಆದ್ದರಿಂದ ಈ ಲಲಿತೆ ಎಂಬಂತಹ ತಾಯಿ ನಮ್ಮಂತಹ ಅಂದರೆ ದಾರಿ ಮರೆತಂತಹ ಆತತಾಯಿಗಳನ್ನು ಅಥವಾ ಧರ್ಮದ್ರೋಹಿಗಳು, ದೇಶದ್ರೋಹಿಗಳನ್ನು ಕೂಡ ಸಾಮಾನ್ಯವಾದಂತಹ ವ್ಯಕ್ತಿಗಳನ್ನಲ್ಲದೆ ವಿಶೇಷವಾದಂತಹ ಸಂದರ್ಭದಲ್ಲಿ ಲಲಿತೆಯ ಆರಾಧನೆಯಿಂದ ಈ ಧರ್ಮದ್ರೋಹ, ದೇಶದ್ರೋಹ ಇತ್ಯಾದಿಗಳನ್ನು ಮಾಡುವಂಥವ್ರನ್ನು ಕೂಡ ನಿಗ್ರಹಿಸಬಹುದು ಎಂಬುದಾಗಿ ಆ ಲಲಿತಾ ಸ್ತವರಾಜದಲ್ಲಿ ಬರುವಂತಹ ಘಟನೆಗಳು, ವಿಚಾರಗಳು ಅಲ್ಲಿ ಹಲವಾರು ಕಂಡು ಬರುತ್ತೆ. ಆದ್ದರಿಂದ ನಾವು ಲಲಿತೆಯ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾ ಅವಳು ಕೈಲಿಡಿದಂತಹ ಕಬ್ಬಿನ ಏನು ಆಸ್ವಾದ ಇದೆ ಅದು ನಮ್ಮ ಜೀವನದಲ್ಲಿ ಬರಬೇಕು. ಬಾಣಗಳು ಬಿದ್ದರೂ ಕೂಡ ಅದು ಪುಷ್ಪವಾಗಬೇಕು ಎಂಬುದಾದರೆ ಅದು ಲಲಿತೆಯ ಅನುಗ್ರಹದಿಂದ ಮಾತ್ರ ಸಾಧ್ಯ ಎಂಬುದಾಗಿ ಹೇಳ್ತಾ, ಒಟ್ಟಾರೆ ನವರಾತ್ರಿಯಲ್ಲಿ ಈ ಲಲಿತೆಯನ್ನು ಆರಾಧನೆ ಮಾಡೋದರಿಂದ ನಾವು ಶಕ್ತಿಯನ್ನು, ಆ ಶಕ್ತಿಯಿಂದ ರಕ್ತಿಯನ್ನು ಜೀವನದಲ್ಲಿ, ರಕ್ತಿಯಿಂದ ಯುಕ್ತಿಯನ್ನು ಅಂದರೆ ವಿದ್ಯೆಯನ್ನು, ಆ ಯುಕ್ತಿಯಿಂದ ಭಕ್ತಿಯನ್ನು ಪಡೆದು ಕೊಟ್ಟ ಕೊನೆಯಲ್ಲಿ ನಾವು ಪಂಚತ್ವವನ್ನು ಮೀರಿದ ಮುಕ್ತಿಯನ್ನು ಪಡೆಯಬಹುದು ಎಂಬುದಾಗಿ ಹೇಳ್ತಾ, ಈ ಲಲಿತಾ ಪಂಚಮಿಯ ದಿನ ಆ ಲಲಿತಾ ತ್ರಿಪುರ ಸುಂದರಿ ಅಥವಾ ಬಾಲಾ ತ್ರಿಪುರ ಸುಂದರಿಯು, ರಾಜರಾಜೇಶ್ವರಿಯು ನಮ್ಮನ್ನೆಲ್ಲ ಅನುಗ್ರಹಿಸಲಿ ಎಂಬುದಾಗಿ ಹೇಳ್ತಾ ನನ್ನ ಈ ಒಂದು ವಿಚಾರ ಪ್ರಸ್ತುತಿಗೆ ವಿರಾಮವನ್ನಿಡುತ್ತೇನೆ. ಅದಕ್ಕೆ ಕೊಟ್ಟ ಕೊನೆಯಲ್ಲಿ ಆ ಲಲಿತೆಯನ್ನು ವರ್ಣಿಸುವ ಒಂದು ವಿಶೇಷವಾದಂತಹ ಒಂದು ಪದ್ಯದೊಂದಿಗೆ ಈ ಮಾತಿಗೆ ನನ್ನ ಪೂರ್ಣ ವಿರಾಮವನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಮರ ವಿಜಯ ಕೋಟಿ ಸಾಧಕಾನಂದ ಧಾಟಿ, ಸಮರ ವಿಜಯ ಕೋಟಿ ಸಾಧಕಾನಂದ ಧಾಟಿ, ಮೃದುಗುಣ ಪರಿಪೇಟಿ ಮುಖ್ಯ ಕಾದಂಬವಾಟಿ, ಮೃದುಗುಣ ಪರಿಪೇಟಿ ಮುಖ್ಯ ಕಾದಂಬವಾಟಿ, ಮುನಿನುತ ಪರಿಪಾಟಿ ಮೋಹಿತಾ ಜಾಂಡಕೋಟಿ, ಮುನಿನುತ ಪರಿಪಾಟಿ ಮೋಹಿತಾ ಜಾಂಡಕೋಟಿ, ಪರಮಶಿವ ವಧೂಟಿ ಪಾತು ಮಾಂ ಕಾಮಕೋಟಿ, ಪರಮಶಿವ ವಧೂಟಿ ಪಾತು ಮಾಂ ಕಾಮಕೋಟಿ. ನಮ್ಮ ಕಾಮನೆಯನ್ನೆಲ್ಲ ನೀಡುವಂತಹ, ಕೋಟಿ ಕೋಟಿ ಕಾಮನೆಯನ್ನು ನೆರವೇರಿಸುವಂತಹ, ಕಾಮಕೋಟಿ ಸ್ಥಿತಳಾದಂತಹ, ಪರಮಶಿವನ ವಧೂಟಿಯಾದಂತಹ, ನಮ್ಮ ಮೋಹಗಳನ್ನೆಲ್ಲ ದೂರ ಮಾಡುವಂತಹ, ಮುನಿಗಳಿಂದ ಸ್ತುತಿಸಲ್ಪಟ್ಟಂತಹ, ಮೃದು ಗುಣಗಳಿಂದ ಪರಿಪೂರ್ಣಳಾದಂತಹ, ಕದಂಬವನ ನಿವಾಸಿನಿಯಾದಂತಹ, ಸಾಧಕರಿಗೆ ಆನಂದವನ್ನು ನೀಡುವಂತಹ, ಸಮರದಲ್ಲಿ ವಿಜಯವನ್ನು ನೀಡುವಂತಹ ಲಲಿತಾ ತ್ರಿಪುರ ಸುಂದರಿಗೆ ಶಿರವನ್ನು ಇಟ್ಟು ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ನಮಸ್ಕಾರ.